ನಮಸ್ತೆ ಪ್ರಿಯ ವೀಕ್ಷಕರೇ ಇಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ನ ನಮ್ಮ ಸರ್ಕಾರ ನಮಗೆ ತಿಳಿಸಿದೆ. ಅದೇನಂತ ಅಂದರೆ ಹೊಸದಾಗಿ ಯಾರು ರೇಷನ್ ಕಾರ್ಡ್ನ ಅಪ್ಲೈ ಮಾಡಬೇಕು ಅಂತಿದ್ದೀರೋ ಅವರಿಗೆ ನಿನ್ನೆ ಮತ್ತು ಇವತ್ತು 2 ದಿನ ಸದಾವಕಾಲವನ್ನು ನೀಡಿದ್ದಾರೆ. ಅಂದರೆ 2ನೇ ತಾರೀಕು 3ನೇ ತಾರೀಕು 2 ದಿನ ಕೂಡ ಬಂದು ನೀವು ರೇಷನ್ ಕಾರ್ಡ್ನ ಅಪ್ಲೈ ಮಾಡಬೇಕಾಗುತ್ತೆ. ನಿಮ್ಮ ಹತ್ತಿರದಲ್ಲಿರುವಂಥ ಬಾಪೂಜಿ ಸೆಂಟರ್ ಅಥವಾ ಗ್ರಾಮವನ್ನಲ್ಲಿ ನೀವು ಅಪ್ಲೈನ ಮಾಡಬೇಕಾಗುತ್ತೆ ವೀಕ್ಷಕರೇ. ನಮಗೆ ಇಲ್ಲಿವರೆಗೂ ಕೂಡ ಗೊತ್ತಿರಲಿಲ್ಲ. ಈ ವಿಷಯ ತಿಳಿದಿಲ್ಲ ಅಂದರೆ ಈಗಲೇ ಹೋಗಿ ನಿಮ್ಮ ರೇಷನ್ ಕಾರ್ಡ್ಗೆ ಬೇಕಾದಂಥ ಒಂದು ದಾಖಲಾತಿಗಳೇನಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನ ತೆಗೆದುಕೊಂಡು ಹೋಗಬೇಕು. ನಿಮ್ಮ ಫೋಟೋ ಮತ್ತು ನಿಮ್ಮ ಮನೆಯ ಸದಸ್ಯರ ಎಲ್ಲರೂ ಒಂದು ಡಾಕ್ಯುಮೆಂಟ್ ಅನ್ನೋದು ಬೇಕಾಗುತ್ತೆ. ಅದನ್ನು ತೆಗೆದುಕೊಂಡು ಹೋಗಿ ನೀವು ಅಪ್ಲೈನ ಮಾಡಬೇಕಾಗುತ್ತೆ ವೀಕ್ಷಕರೇ. ಅದ್ರ ಜೊತೆಗೆ ನಾವು ರೇಷನ್ ಕಾರ್ಡಿಗೆ ಸ್ವಲ್ಪ ತಿದ್ದುಪಡಿನ ಮಾಡಬೇಕಾಗುತ್ತೆ. ಸ್ವಲ್ಪ ಜನಗಳನ್ನ ಆ್ಯಡ್ ಮಾಡಿಸ್ಬೇಕು ಅಂತಂದರೆ ಅದಕ್ಕೆ 2 ಗಂಟೆಯಿಂದ ಇವತ್ತು 2 ಗಂಟೆಯಿಂದ 4 ಗಂಟೆವರೆಗೂ ಕೂಡ ಅವಕಾಶವನ್ನು ನೀಡಿದ್ದಾರೆ. ಸರ್ಕಾರ ಇದಕ್ಕೆ ಬೇಗ ಅವಕಾಶವನ್ನು ನೀಡಿದೆ. ಎಲ್ಲರೂ ಕೂಡ ಹೋಗಿ ತಿದ್ದುಪಡಿ ಮಾಡಿಸೋರು 2 ಗಂಟೆಯಿಂದ 4 ಗಂಟೆಗೆ ತಿದ್ದುಪಡಿನ ಮಾಡಿಸ್ಬೇಕಾಗುತ್ತೆ ವೀಕ್ಷಕರೇ. ತುಂಬ ದಿನಗಳ ನಂತರ ಈ ಒಂದು ಅಪ್ಡೇಟ್ ಬಂದಿದೆ. ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಮತ್ತೆ ಈ ಚಾನ್ಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಎಲ್ಲರೂ ಕೂಡ ಬೇಕಾದವರು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ. ಸುಮ್ಮನೆ ಹೊಸ್ದಾಗಿ ಏನು ಒಂದು CM ಸಿದ್ದರಾಮಯ್ಯನವರು ತಿಳಿಸಿರೋ ಹಾಗೆ ಸುಳ್ಳು ಒಂದು ದಾಖಲಾತಿಗಳನ್ನು ಕೊಟ್ಟು ಎಂಥ ಶ್ರೀಮಂತರು ಕೂಡ ಈ ಒಂದು BPL ಕಾರ್ಡ್ನ ತೊಗೊತಾ ಇದ್ದಾರೆ. ಅನ್ನಭಾಗ್ಯ ಯೋಜನೆನ ತೊಗೊತಾ ಇದ್ದಾರೆ. ಅದಕ್ಕೋಸ್ಕರ ಅದನ್ನು ನಾವು ತೆಗ್ಸಾಕ್ತಾ ಇದ್ದೀವಿ. ಅಂದರೆ ಯಾರು ರೇಷನ್ ಕಾರ್ಡ್ ತೊಗೊಂಡಿದ್ದಾರೋ BPL ರೇಷನ್ ಕಾರ್ಡ್ ಅವ್ರನ್ನ ತೆಗ್ದಾಕ್ತಾ ಇದ್ದೀವಿ. ಹೇಗೆ ತೆಗ್ದಾಕ್ತೀವಿ ಅಂದರೆ ಅಧಿಕಾರಿಗಳೇ ಅವ್ರ ಮನೆ ಮುಂದೆ ಹೋಗಿ ಯಾರು ಅಪ್ಲೈ ಮಾಡಿದಾರೋ ಹೊಸ್ದಾಗಿ 2017 ನಂತರ ಅಪ್ಲೈ ಮಾಡಿರೋರ ಮನೆ ಹತ್ರ ಹೋಗ್ತಾರೆ. ಹೋಗಿ ಅವ್ರ ಮನೆಯ ಒಂದು ಸ್ಥಿತಿಗತಿಯನ್ನು ನೋಡಿ ಹೌದು ಇವರಿಗೆ BPL ಕಾರ್ಡ್ ಅಗತ್ಯ ಇದೆ, ಇವ್ರಿಗೆ ಕೊಡ್ಬೋದು, ಇವ್ರಿಗೆ ಕೊಟ್ಟರೆ ಏನು ಸರ್ಕಾರಕ್ಕೂ ಕೂಡ ಒಳಿತು ಅಂದರೆ ಮಾತ್ರ ಕೊಡ್ತಾ ಇದ್ದಾರೆ ವೀಕ್ಷಕರೇ. ಅಷ್ಟೊಂದು ಕಠಿಣವಾಗಿ ಈಗ ಒಂದು ಸರ್ಕಾರ ಒಂದು ಮುಂದೆ ಬರ್ತಾ ಇದೆ. ಮುಂಚಿತವಾಗಿ ಹೇಳ್ತಿರೋ ಹಾಗೆ ಒಂದೊಂದು ಮನೆಯಲ್ಲಿ 2 ಕಾರ್ಡ್ ಇರುತ್ತೆ. ಮನೆ ಒಂದೇ ಆಗಿರುತ್ತೆ, ಆದರೆ 2 BPL ಕಾರ್ಡ್ಗಳನ್ನು ಮಾಡಿಸಿರ್ತಾರೆ. ಅಂಥವು ಕೂಡ ಈಗ ಕಡಿವಾಣ ಬೀಳ್ತಾ ಇದೆ ಸ್ನೇಹಿತರೆ. ಅದ್ರ ಜೊತೆಗೆ ಮನೆಯಲ್ಲಿ ಕಾರಿದೆ, ಇನ್ನು ಬೈಕ್ ಇದೆ, ಏನು ದೊಡ್ಡ ಒಂದು ವಾಹನಗಳನ್ನು ಇಟ್ಕೊಂಡಿರ್ತಾರೆ. ಆದರೂ ಕೂಡ ಅಂಥವ್ರಿಗೆ ಇನ್ನು BPL ಕಾರ್ಡ್ನ ಕೊಡೋದಿಲ್ಲ. ಅವ್ರನ್ನೂ ಕೂಡ ಕ್ಯಾನ್ಸಲ್ ಮಾಡ್ತಾರೆ. ಸರ್ಕಾರ ಸ್ವತಃ ಇದನ್ನು ಮೆನ್ಷನ್ ಮಾಡಿದೆ. ತಿಂಗಳಿಗೆ ಒಂದು 500 ವ್ಯಾಟ್ಗಿಂತ ಹೆಚ್ಚಿನ ಒಂದು ಕರೆಂಟನ್ನು ಬಳಸ್ತಾ ಇದ್ದಾರೆ ಅಂದರೆ ಅವ್ರಿಗೂ ಕೂಡ ಕ್ಯಾನ್ಸಲ್ ಮಾಡುತ್ತೆ. ಸರ್ಕಾರದಿಂದ ಇದೊಂದು ಮುನ್ಸೂಚನೆಯನ್ನು ತಿಳಿಸ್ತಾ ಇದೆ ವೀಕ್ಷಕರೇ. ನೀವೆಲ್ಲರೂ ಕೂಡ ಇದರಿಂದ ಜಾಗೃತರಾಗಬೇಕು. ನೀವೇ ಹೋಗಿ ಮುಂಚಿತವಾಗಿ ಕ್ಯಾನ್ಸಲ್ ಮಾಡಿಸ್ಬಿಡಿ. ನಿಮ್ಮ ಒಂದು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ. ಇಲ್ಲದಿದ್ದರೆ ಸರ್ಕಾರದಿಂದ ನೀವು ಒಂದು ಏನು ಸರ್ಕಾರಕ್ಕೆ ಒಂದು ನೀವು ಮೊತ್ತವನ್ನು ಕಟ್ಕೊಡ್ಬೇಕಾಗುತ್ತೆ. ಒಂದು ಇದರಿಂದ ಸರ್ಕಾರ ನಿಮಗೆ ಕೇಸ್ ಹಾಕೋ ಚಾನ್ಸಸ್ ಇರುತ್ತೆ. ತುಂಬ ಜನರು ಈ ಒಂದು BPL ರೇಷನ್ ಕಾರ್ಡ್ನ ಮಾಡಿಸಿ ಅದು ಇವಾಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಕೊಡ್ತಾ ಇದ್ದಾರೆ, ಅನ್ನಭಾಗ್ಯ ಯೋಜನೆ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಅಪ್ಲೈ ಮಾಡೋದಕ್ಕೆ ಹೊರಟಿದ್ದಾರೆ. ಆದರೆ ಸರ್ಕಾರ ಇವಾಗ ಪ್ರತಿಯೊಂದನ್ನು ಕೂಡ ಇಂಚಾಗಿ ನೋಡಿ ಪ್ರತಿಯೊಂದು ಮಾಹಿತಿಯನ್ನು ನೋಡಿ ಕೂಡ ನಿಮಗೆ ರೇಷನ್ ಕಾರ್ಡ್ನ ಕೊಡ್ತಾ ಇರೋದು. ಆದ್ದರಿಂದ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ನೀವು ಸುಮ್ಮನೆ ಸಿಗಾಕೋಣಕ್ಕೆ ಹೋಗಬೇಡಿ. ನಮ್ಮ ಮಾತನ್ನು ಕೇಳಿ ಸ್ನೇಹಿತರೆ. ನೀವು ಕರೆಕ್ಟ್ವಾಗಿ ಇಲ್ಲ, ನಮ್ಮ ಮನೆಯಲ್ಲಿ ಏನೂ ಇಲ್ಲ, ನಾವು ಕಡು ಬಡವರು, ನಮಗೆ ಅವಶ್ಯಕತೆ ಅದಕ್ಕೋಸ್ಕರ ನಾವು BPL ಕಾರ್ಡ್ಗೆ ಅರ್ಜಿಯನ್ನು ಹಾಕ್ತಾ ಇದ್ದೀವಿ ಅಂದರೆ ಖಂಡಿತವಾಗ್ಲೂ ಹಾಕಿ ನಿಮಗೆ ಕೊಡ್ತಾರೆ. ಅದನ್ನು ಬಿಟ್ಟು ನೀವು ನಿಮ್ಮ ಅರ್ಹತೆ ಇಲ್ಲದಿದ್ರೂ ಕೂಡ ಅರ್ಜಿಯನ್ನು ಹಾಕಿದ್ರೆ ನಿಮಗೆ ತೊಂದರೆ ಆಗುತ್ತೆ. ಸರ್ಕಾರದಿಂದ ನೋಟಿಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ ಸ್ನೇಹಿತರೆ. ಇನ್ನು ರೇಷನ್ ಕಾರ್ಡ್ ಜೊತೆಗೆ ಸ್ವಲ್ಪ ಜನ ಹೇಳ್ತಾ ಇದ್ರಿ ನಮಗೆ ಅನ್ನಭಾಗ್ಯದ ಒಂದು ಹಣ ಬಂದಿಲ್ಲ, ಏನು ಮಾಡೋದು ಅಂತೇಳಿ. ಸ್ನೇಹಿತರೆ, ಅನ್ನಭಾಗ್ಯದ ಹಣ ಎಲ್ಲ ಜಿಲ್ಲೆಗಳಿಗೂ ಕೂಡ ಕಳಿಸ್ತಾ ಇದ್ದಾರೆ. ಇನ್ನು ಕಡೆ ಸ್ವಲ್ಪ ಜಿಲ್ಲೆಗಳನ್ನ ಹೋಲ್ಡ್ ಮಾಡಿರ್ಬೋದು. ಸ್ವಲ್ಪ ಬ್ಯಾಂಕಲ್ಲಿ ಸಮಸ್ಯೆ ಇರೋದ್ರಿಂದ, ತಾಂತ್ರಿಕ ದೋಷ ಇರೋದ್ರಿಂದ ಬ್ಯಾಂಕಲ್ಲಿ ಹೋಲ್ಡ್ ಮಾಡಿರ್ತಾರೆ. ನೀವು ಏನು ಮಾಡಬೇಕು ಆಗುತ್ತೆ ಅಂದರೆ ನಿಮ್ಮ ಹತ್ತಿರದ ನಿಮ್ಮ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಇರುತ್ತೆ. ಏನು ಅಂಗನವಾಡಿ ಕೇಂದ್ರಗಳಾಗಿರ್ಬೋದು, ಅವ್ರನ್ನೂ ಕೂಡ ನೀವು ಹೋಗಿ ನಿಮ್ಮ ಹತ್ರ ಇರೋ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ. ಜೆರಾಕ್ಸ್ಗಳನ್ನ ಕೊಡಬೇಕಾಗುತ್ತೆ. ನೀವು ಅಪ್ಲೈ ಮಾಡಿರೋದನ್ನ ಕೊಟ್ಬಿಟ್ಟು ನಿಮ್ಮ ಪ್ರಾಬ್ಲಮ್ನ ಹೇಳ್ಬೇಕಾಗುತ್ತೆ. ನಮಗೆ ಅನ್ನಭಾಗ್ಯದ ಹಣ ಏಪ್ರಿಲ್ ಬಂದಿಲ್ಲ, ಬಂದಿಲ್ಲ, ಫೆಬ್ ಬಂದಿಲ್ಲ ಅಂತೇಳಿ ಹೇಳಬೇಕು. ಅವ್ರ ಹತ್ರ ಹೇಳಿಬಿಟ್ಟು ನಿಮ್ಮ ದಾಖಲಾತಿಗಳನ್ನು ಕೊಟ್ಟು ಅವ್ರ ಹತ್ರ ಸೈನ್ ಎಲ್ಲ ಮಾಡಿಸಿ ಅವ್ರಿಗೆ ತಿಳಿಸಿದ್ರೆ ವಿತಿನ್ ಒಂದು 15 ದಿವಸ 1 ತಿಂಗಳೊಳಗೆ ಅವರು ಬರೋ ಹಾಗೆ ಮಾಡ್ತಾರೆ. ಯಾಕಂದರೆ ಅವರು ಡಿಪಾರ್ಟ್ಮೆಂಟ್ಗೆ ಕನೆಕ್ಟ್ ಆಗಿರ್ತಾರೆ. ಅವರು ನಿಮಗೆ ಬೇಗ ಬರೋ ಹಾಗೆ ಮಾಡಿಕೊಡ್ತಾರೆ ಸ್ನೇಹಿತರೆ. ಈಗ ಈ ಥರ ಮಾಡಿ, ಯಾರಿಗೆ ಬಂದಿಲ್ವೋ ಅವರು ಈ ಥರ ಮಾಡ್ಕೊಳ್ಳಿ, ನಿಮ್ಮ ಸಮಸ್ಯೆಗಳು ಸಾಲ್ವ್ ಆಗುತ್ತೆ. ಅದ್ರ ಜೊತೆ ಅನ್ನಭಾಗ್ಯದ ಹಣ ಎಲ್ರಿಗೂ ಕೂಡ ಕಳಿಸ್ತಿದ್ದಾರೆ. ನಾವು ಹೇಳ್ದಿರೋ ಹಾಗೆ ರೇಷನ್ ಕಾರ್ಡ್
ನೀವು ನಿಮಗೆ ಅರ್ಹತೆ ಇಲ್ಲ ಅಂದರೆ ಖಂಡಿತವಾಗ್ಲೂ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಇದು 2 ಬಿಗ್ ಅಪ್ಡೇಟು. ನೋಡಿ ವೀಕ್ಷಕರೇ, ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು.